ಚುನಾವಣೆ ಅಖಾಡದಲ್ಲಿ ಸಾದಿಕ್ ಪೈಲ್ವಾನ್ರನ್ನೇ ಕೆಡವಿದ ಮಲ್ಲಣ್ಣ. ಇದು ಇವತ್ತಿನ ವಿಶೇಷ ದ ರೈಟ್ ನ್ಯೂಸ್ ಕನ್ನಡ ನೋಡ್ತಾ ಇರಿ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಊಹಾಪೋಹಗಳು ನಡೀತಿರ್ತಕ್ಕಂಥ ಸಮಯ. ಆ ಸಂದರ್ಭ ಏನಪ್ಪ ಅಂದರೆ, ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ದಾವಣಗೆರೆ ದಕ್ಷಿಣಕ್ಕೆ ಅಧಿಪತಿ ಯಾರು, ಅಥವಾ ದಾವಣಗೆರೆ ದಕ್ಷಿಣಕ್ಕೆ ಬಿ ಫಾರಂ ಟಿಕೆಟ್ ಕಾಂಗ್ರೆಸ್ನಿಂದ ಯಾರಿಗೆ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದವು. ಆ ಸಂದರ್ಭದಲ್ಲಿ ಎಸ್ ಮಲ್ಲಣ್ಣನವರು ಅಂದರೆ ದಾವಣಗೆರೆಯ ಸಚಿವರು ಅವರಿಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಆ ಸಂದರ್ಭದಲ್ಲಿ ಹೇಳಿದರು, ಅವರು ದುರ್ಗಾಂಬಿಕಾ ಹಬ್ಬ ಇದೆ, ಹಬ್ಬವನ್ನು ಕಳ್ಕೊಂಡು ಆಮೇಲೆ ಮಾತಾಡೋಣ ಅದರ ಬಗ್ಗೆ ಅನ್ನುವಂಥ ಚಾಣಾಕ್ಷರತೆಯಿಂದ ಒಂದು ಉತ್ತರವನ್ನು ಕೊಟ್ಟರು. ನಂತರ ಮತ್ತೆ ಆ ದುರ್ಗಾಂಬಿಕಾ ಹಬ್ಬ ಆದ ನಂತರ ದಾವಣಗೆರೆಯಲ್ಲಿ ಮತ್ತೆ ಮಾಧ್ಯಮದವರು ಅವರಿಗೆ ಪ್ರಶ್ನಿಸಿದಾಗ ಅವರು ಮತ್ತೆ ಅದೇ ಚಾಣಾಕ್ಷರತನದಿಂದ ಒಂದು ಉತ್ತರವನ್ನು ನೀಡಿದರು. ಯುಗಾದಿ ಹಬ್ಬ ಕಳೀಲಿ, ಆಮೇಲೆ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದರು. ಇನ್ನು ಯುಗಾದಿ ಹಬ್ಬ ಕಳೆದ ಮೇಲೆ ದಾವಣಗೆರೆಯಲ್ಲಿ ಟೆನ್ಷನ್ ಆರಂಭ ಆಯಿತು. ದಾವಣಗೆರೆಯಲ್ಲಿ ಚರ್ಚೆಗಳು ಆರಂಭ ಆದವು. ಹಲವು ಕಡೆ ಸಭೆಗಳು, ಕಾರ್ಯಕ್ರಮಗಳು ಅಲ್ಪಸಂಖ್ಯಾತರು ಸ್ಟಾರ್ಟ್ ಮಾಡಿದರು. ಆಗ ಏನೇ ಅಲ್ಪಸಂಖ್ಯಾತರು ಸಭೆಗಳನ್ನು ಮಾಡಿದರು, ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಎಸ್ ಮಲ್ಲಿಕಾರ್ಜುನರವರು ಬಹಳ ಕೂಲಾಗಿ ಆರಾಮಾಗಿ ಇದ್ದರು. ಇದು ಕೆಲವರಲ್ಲಿ ಒಂದು ಬೇರೆ ತರಹದ ಟೆನ್ಷನನ್ನು ಕ್ರಿಯೇಟ್ ಮಾಡ್ತು. ಅಂದರೆ ಎಸ್ ಮಲ್ಲಿಕಾರ್ಜುನರವರು ತಮ್ಮ ಮಗ ಸಮರ್ಥ ಶಾಮನೂರನ್ನು ದಾವಣಗೆರೆ ದಕ್ಷಿಣದ ಕಣಕ್ಕಿಳಿಸಲು ತಯಾರಿಯನ್ನು ನಡೆಸ್ತಾ ಇದ್ರು. ಇದು ಕೆಲವರಿಗೆ ಗೊತ್ತಿರ್ತಕ್ಕಂಥ ವಿಚಾರ, ಬಹಳಷ್ಟು ದಾವಣಗೆರೆಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಅದು. ಮತ್ತು ಅದೇ ಸಂದರ್ಭದಲ್ಲಿ ಶಾಮನೂರು ಸಮರ್ಥ ಅವರನ್ನು ಹಲವು ಕಾರ್ಯಕ್ರಮಗಳಲ್ಲಿ ಆಗಾಗ ಅಖಾಡದಲ್ಲಿ ಕಳಿಸ್ತಾ ಇದ್ದರು ಎಸ್ ಮಲ್ಲಣ್ಣನವರು. ಇದು ಕೂಡ ಕೆಲವರಲ್ಲಿ ಏನು ಚರ್ಚೆ ಹುಟ್ಟಾಕಿತ್ತಂದರೆ, ಶಾಮನೂರು ಸಮರ್ಥರವರು ಮುಂದಿನ ಚುನಾವಣೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ, ಮುಂದಿನ ಚುನಾವಣೆಗೆ ರೆಡಿ ಆಗ್ತಾ ಇದ್ದಾರೆ, ದಾವಣಗೆರೆ ದಕ್ಷಿಣದ ಬಿ ಫಾರ್ಮ್ಗೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ದಾವಣಗೆರೆ ದಕ್ಷಿಣ ವಲಯದಲ್ಲಿ ಸಾಕಷ್ಟು ಚರ್ಚೆಯಲ್ಲಿ ಆಗ್ತಾಯಿತ್ತು. ಈವನ್ ಇಡೀ ಕರ್ನಾಟಕದಲ್ಲೇ ದಾವಣಗೆರೆ ದಕ್ಷಿಣದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಯಿತ್ತು. ಇನ್ನು 40 ವರ್ಷಗಳಿಂದ ದಾವಣಗೆರೆ ದಕ್ಷಿಣ ಏನಿದೆ ಸಂಪೂರ್ಣವಾಗಿ ಶಾಮನೂರು ಮನೆತನದ ಹಿಡಿತದಲ್ಲಿದೆ. ಈಗಲೂ ಕೂಡ ಸ್ಟಿಲ್ ಈ ಡೇಟಲ್ಲೂ ಕೂಡ ದಾವಣಗೆರೆ ದಕ್ಷಿಣ ಅಂದರೆ ಈಗ ಸ್ಥಾನ ತೆರವಾಗಿದೆ ಅಷ್ಟೇ, ಆದರೂ ಕೂಡ ದಾವಣಗೆರೆ ದಕ್ಷಿಣ ಶಾಮನೂರು ಮನೆತನದ ಹಿಡಿತದಲ್ಲೇ ಇದೆ ಅಂತಲೇ ಹೇಳ್ಬೋದು ನಾವು. ಇನ್ನು ಯಾಕಪ್ಪ ದಾವಣಗೆರೆ ದಕ್ಷಿಣ ಶಾಮನೂರವ್ರ ಮನೆತನ, ಅವರೇ ಯಾಕೆ ಗೆಲ್ಲಬೇಕು, ಅವರೇ ಯಾಕೆ ಬರಬೇಕು ಅನ್ನುವಂಥ ಮಾತುಗಳಿಗೂ ಕೂಡ ಕೆಲವು ಉತ್ತರಗಳು ಸಿಗ್ತವೆ ನಿಮಗೆ. ದಾವಣಗೆರೆಯಲ್ಲಿ ಶಾಮನೂರು ಮನೆತನ ಯಾವ ಥರ ಇದೆ ಅಂದರೆ, ನೀವು ದಾವಣಗೆರೆ ಅಂದರೆ ಶಾಮನೂರು ಫ್ಯಾಮಿಲಿ ಅನ್ನುವಂಥರ ಮಾತಾಡಬೇಕು. ಯಾರಾದರೂ ಕೇಳ್ಬೋದು ನಿಮಗೆ, ದಾವಣಗೆರೆ ಅಂದರೆ ಆಲ್ಮೋಸ್ಟ್ ನಾವು ಬೇರೆ ಕಡೆ ಎಲ್ಲಾದರೂ ನಾವು ದಾವಣಗೆರೆಯವರು ಅಂತ ಹೇಳಿದಾಗ, ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವ್ರು ಗೊತ್ತಾ, ಎಸ್ ಮಲ್ಲಿಕಾರ್ಜುನವ್ರು ಗೊತ್ತಾ, ಸಾಕಷ್ಟು ವಿಚಾರಗಳಲ್ಲಿ ಅವರ ಹೆಸರು ಕೇಳಿ ಬರುತ್ತೆ. ಇನ್ನು ಶಾಮನೂರು ಶಿವಶಂಕರಪ್ಪನವರು ತಮ್ಮ ಎದುರಾಳಿಗಳನ್ನು ಪ್ರತಿ ಬಾರಿ ಚುನಾವಣೆಯಲ್ಲಿ ತಮ್ಮ ಎದುರಾಳಿಗಳನ್ನು ಅವರು ಸೋಲಿಸಿರ್ತಕ್ಕಂಥದ್ದು, ಪ್ರತಿ ಚುನಾವಣೆಯಲ್ಲಿ ಅವರು ಗೆದ್ದು ಬಂದಿರತಕ್ಕಂಥದ್ದು. ಇನ್ನು ಅವರ ನಿಧನದ ನಂತರ ಮತ್ತೆ ಯಾರು ಮುಸ್ಲಿಂ ಅಭ್ಯರ್ಥಿಗಳಿಗೆ ಆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದವು. ಆ ಚರ್ಚೆಗಳು ನಡೀತಿರುವಾಗಲೇ ಮುಸ್ಲಿಂ ಸಮಾಜದಲ್ಲಿ ಮುಸ್ಲಿಂ ಮುಖಂಡರು ಸಾಕಷ್ಟು ಕಾರ್ಯಕ್ರಮಗಳನ್ನು, ಸಭೆಗಳನ್ನು ಮಾಡಿದರು. ಯಾವ ವಿಚಾರದಲ್ಲಿ ಅಂದರೆ, ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರ ಮತಗಳಿರುವ ದಾವಣಗೆರೆ ದಕ್ಷಿಣದಲ್ಲಿ ನಾವು ಈ ಬಾರಿ ಟಿಕೆಟನ್ನು ಕಾಂಗ್ರೆಸ್ನಿಂದ ಕೇಳಬೇಕು, ಅಥವಾ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು, ಅದನ್ನು ನಾವು ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು, ಸಭೆಗಳು, ಕಾರ್ಯಕ್ರಮಗಳು ನಡೀತಾ ಇದ್ವು. ಮಂಚೂಣಿಯಲ್ಲಿ ಯಾರಿದ್ರಪ್ಪ ಅಂದರೆ MLC ಜಬ್ಬಾರ್ ಸಾಹೇಬರು. ಈ ಒಂದು ಟಿಕೆಟ್ ಬಿ ಫಾರ್ಮ್ ವಿಚಾರದಲ್ಲಿ ಮಂಚೂಣಿಯಲ್ಲಿ MLC ಜಬ್ಬಾರ್ ಸಾಹೇಬರು ಇದ್ದರು. ಅದರ ಜೊತೆಯಲ್ಲೇ ಸಾದಿಕ್ ಪೈಲ್ವಾನ್ ಅವರು ಕೂಡ ಬಿ ಫಾರ್ಮ್ ಆಕಾಂಕ್ಷಿ ಆಗಿದ್ದರು. ಇನ್ನು ಅವ್ರ ಜೊತೆಯಲ್ಲೇ ಸೈಯದ್ ಸೈಫುಲ್ಲಾರವರ ಮಗ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಇದು ಒಂಥರ ಏನಪ್ಪ ಅಂದರೆ, ಅಲ್ಪಸಂಖ್ಯಾತರಲ್ಲಿ ಈ ಬಾರಿ ನಮಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ನಿಂದ. ಯಾಕಂದರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಬೇರೆ ಯಾವುದೇ ಪಕ್ಷಕ್ಕೆ ಮತಗಳನ್ನು ಹಾಕೋದಿಲ್ಲ, ಇದು ಸಾರ್ವಕಾಲಿಕ ಸತ್ಯ. ಇದು ಇನ್ನು ಬಿ ಜೆ ಪಿಯವರಂತೂ ಟಿಕೆಟ್ ಕೊಡೋದಿಲ್ಲ, ಬಿ ಜೆ ಪಿಯವರಿಗೆ ಇವರು ಅಲ್ಪಸಂಖ್ಯಾತರು ಮತಗಳನ್ನು ಹಾಕೋದಿಲ್ಲ. ಹಾಗಾಗಿ ಅದು ಒಂದು ಸಹಜವಾಗಿ ಕಾಂಗ್ರೆಸ್ನಿಂದ ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಿರ್ತಕ್ಕಂಥ ಕೂಗು ಅದು ಅಸಹಜ ಏನಲ್ಲ, ಅದು ತಪ್ಪು ಅಲ್ಲ.
ಆ ಥರದ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ವು. ಆದರೆ ಎಸ್ ಮಲ್ಲಣ್ಣ ಬಹಳ ಶಾಂತವಾಗಿ ಎಲ್ಲೋ ಒಂದು ಕಡೆ ಏನೋ ಒಂದು ಪ್ಲ್ಯಾನ್ ರೆಡಿ ಆಗ್ತಾ ಇದ್ದು ಅವ್ರ ಮನಸ್ಸಿನಲ್ಲಿ. ಜನರಿಗೆ ಇದು ಕೂಡ ಗೊತ್ತಿತ್ತು, ಎಸ್ ಮಲ್ಲಿಕಾರ್ಜುನರವರು ರಾಜಕೀಯ ವಲಯದಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿರತಕ್ಕಂಥವ್ರು, ರಾಜಕೀಯ ವಲಯದಲ್ಲಿ ಸಾಕಷ್ಟು ಎಲ್ಲ ಕಡೆ ಒಂದು ತಮ್ಮ ಹೋಲ್ಡನ್ನು ಇಟ್ಟಿರ್ತಕ್ಕಂಥವ್ರು, ಅದರ ಜೊತೆಯಲ್ಲೇ ರಾಜಕೀಯವನ್ನು ಬಲ್ಲವರು, ದಾವಣಗೆರೆಯ ನರನಾಡಿಗಳನ್ನು ಬಲ್ಲವರು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ವು. ಆ ಸಂದರ್ಭದಲ್ಲಿ ಏನಾಯಿತು, ಒಂದು ಸಣ್ಣ ಚರ್ಚೆ ಆಗುತ್ತೆ. ಏನಪ್ಪ ಅಂದರೆ ಈ ಬಾರಿ ನಾವು ಟಿಕೆಟನ್ನು ಯಾವ ಕಾರಣಕ್ಕೆ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಭೆಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಒಂದು ಸಣ್ಣ ಮಟ್ಟಕ್ಕೆ ಆರಂಭವಾದ ಕಾರ್ಯಕ್ರಮ, ಸಣ್ಣ ಮಟ್ಟಕ್ಕೆ ಆರಂಭವಾದ ಚರ್ಚೆ ಬಹಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಜಮೀರ್ ಸಾಹೇಬರು ಬರ್ತಾರೆ. ಯಾರು? ಹಜ್ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಅವರು ಬೆಂಗಳೂರಿನಿಂದ ಬರ್ತಾರೆ. ಬಂದು ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ನಾವು ಈ ಬಾರಿಗೆ ಏನಾದರೂ ಆಗಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಿಸ್ತೇನೆ ಅನ್ನುವಂಥ ವಾಗ್ದಾನವನ್ನು ಕೊಡ್ತಾರೆ ಅವರು. ಆ ವಾಗ್ದಾನ ಹೇಗಿತ್ತಪ್ಪ ಅಂದರೆ ಮುಸ್ಲಿಮರಲ್ಲಿ, ಅಂದರೆ ಅಲ್ಪಸಂಖ್ಯಾತರಲ್ಲಿ ಇನ್ನಷ್ಟು ಹುರುಪು ಹೆಚ್ಚಿಸುತ್ತೆ. ಆಗೇನಾಗುತ್ತೆ, ಅಲ್ಪಸಂಖ್ಯಾತರು ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಹೋರಾಟಗಳನ್ನು ಒಳಗಿನ ಅವರು ಏನೇನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆದರೆ ಕೊನೆಯಲ್ಲಿ ಏನಾಗುತ್ತೆ, ಬಿ ಫಾರಮ್ ಅಂದರೆ ನಾಮಪತ್ರ ಸಲ್ಲಿಸುವ ದಿನಾಂಕ ಬರುತ್ತೆ. ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ಸು ಬಿ ಫಾರ್ಮ್ ಯಾರಿಗೆ ಅನ್ನೋದನ್ನು ಇನ್ನೂ ಹೇಳಿರಲ್ಲ. ಕಾಂಗ್ರೆಸ್ ಆ ಬಿ ಫಾರ್ಮ್ ಯಾರಿಗೆ ಕೊಡುತ್ತೆ ಅನ್ನೋದು ಇನ್ನೂ ಕೂಡ ಗೌಪ್ಯವಾಗಿರುತ್ತೆ. ಆಗೇನಾಗುತ್ತೆ, ವಿಥೌಟ್ ಬಿ ಫಾರಮ್ ಇಲ್ಲದೇ ಶಾಮ್ನೂರ್ ಸಮರ್ಥ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಅದಕ್ಕೆ ಅವರ ತಾಯಿ ಸದ್ಯ MP ಇರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನರವರು ಮಾಧ್ಯಮಗಳಿಗೆ ಒಂದು ಮಾತನ್ನು ಹೇಳ್ತಾರೆ, ಇವತ್ತು ಒಂದು ಹಬ್ಬದ ಸುದಿನ ಸುಸಂದರ್ಭ, ಹಾಗಾಗಿ ನಾವು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದೇವೆ, ಉಳಿದಿದ್ದು ಹೈಕಮಾಂಡಿಗೆ ಬಿಟ್ಟಿದ್ದು, ಕಾಂಗ್ರೆಸ್ಸಿಗೆ ಬಿಟ್ಟಿದ್ದು ಅನ್ನೋಂಥ ಮಾತನ್ನು ಹೇಳ್ತಾರೆ. ಆದರೆ 80% ಜನರಿಗೆ ಆ ಸಂದರ್ಭದಲ್ಲಿ ಅರ್ಥ ಆಗುತ್ತೆ, ಯಾವುದೇ ಕಾರಣಕ್ಕೆ ಶಾಮ್ನೂರ್ ಸಮರ್ಥ್ ಅವರಿಗೆ ಬಿ ಫಾರಮ್ ಸಿಗುತ್ತೆ ಅನ್ನೋದು 80% 80% ಜನರಿಗೆ ಅದೇ ಸಂದರ್ಭದಲ್ಲಿ ಅರ್ಥ ಆಗುತ್ತೆ. ಆಗ ಒಂದು ಬೆಳವಣಿಗೆ ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ರು ಕೂಡ ತಮ್ಮ ಒಂದು ನಾಮಪತ್ರವನ್ನು ಸಲ್ಲಿಸಬೇಕು ಅನ್ನುವಂಥ ಹಪಾಹಪಿಯಲ್ಲಿರ್ತಾರೆ. ಸಾಕಷ್ಟು ಮುಖಂಡರು ಸಭೆಗಳನ್ನು ಮಾಡ್ತಾರೆ. ಅವರು ಕೂಡ 2 ನಾಮಪತ್ರಗಳನ್ನು ಸಲ್ಲಿಕೆ ಮಾಡ್ತಾರೆ. ಒಂದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಸಲ್ಲಿಕೆ ಮಾಡ್ತಾರೆ, ಒಂದರಲ್ಲಿ ಸ್ವತಂತ್ರ ಅಭ್ಯರ್ಥಿ ಅಂತ ಸಲ್ಲಿಕೆ ಮಾಡ್ತಾರೆ, ನಾಮಪತ್ರನ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಆಗ ಜನರಲ್ಲಿ ಇನ್ನಷ್ಟು ಚರ್ಚೆಗಳು ಆರಂಭ ಆಗ್ತವೆ. ಏನಾಗ್ಬೋದು, ಕೊಡ್ಬೋದೇನೋ, ನಾಮಪತ್ರ ಸಲ್ಲಿಸಿ ಆಗಿದೆ, ಸಾಕಷ್ಟು ಮುಸ್ಲಿಂ ಮುಖಂಡರು ಚರ್ಚೆ ಮಾಡ್ತಾ ಇದ್ದಾರೆ, ಜನ ಕೂಡ ಒಲವು ತೋರಿಸ್ತಾ ಇದ್ದಾರೆ, ಈ ಬಾರಿ ಏನಾದರೂ ಮುಸ್ಲಿಮರಿಗೆ ಆಗ್ಬೋದೇನೋ ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ಆಗೋದೇ ಬೇರೆ. ಶಾಮ್ನೂರ್ ಸಮರ್ಥ್ ಅವರಿಗೆ ಹೈಕಮಾಂಡ್ನಿಂದ ಸುರ್ಜೇವಾಲಾ ಅವರು ಬಂದು ಶಾಮ್ನೂರ್ ಸಮರ್ಥ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡ್ತಾರೆ, ಬಿ ಫಾರಮನ್ನು ಘೋಷಣೆ ಮಾಡ್ತಾರೆ. ಇದು ಸಾಕಷ್ಟು ಚರ್ಚೆ, ಸಾಕಷ್ಟು ದಾವಣಗೆರೆಯ ದಕ್ಷಿಣ ವಲಯದಲ್ಲಿ ಮುಸ್ಲಿಮರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಆ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನರಾವ್ ಅವರಿಗೆ ಕೇಳಲಾಗುತ್ತೆ ಆ ಸಂದರ್ಭದಲ್ಲಿ, ಇದು ಬಿ ಫಾರಮ್, ಇದು ಟಿಕೆಟ್ ನಿಮ್ಮ ಶಾಮ್ನೂರ್ ಸಮರ್ಥ್ ನಿಮ್ಮ ಮಗನಿಗೆ ಸಿಕ್ಕಿದಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಅದು ನನ್ನ ವಿಚಾರ ಅಲ್ಲ, ಅದು ಹೈಕಮಾಂಡಿಗೆ ಬಿಟ್ಟ ವಿಚಾರ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಗ ಇಲ್ಲಿ ಒಂದು ಸಣ್ಣದಾಗಿ ಒಂದು ಒಳಬೇಗುದಿ ಆರಂಭ ಆಗುತ್ತೆ ದಾವಣಗೆರೆ ದಕ್ಷಿಣದಲ್ಲಿ. ಏನಪ್ಪ ಅಂದರೆ ಅಲ್ಪಸಂಖ್ಯಾತರು ನಮಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಆಕ್ರೋಶದಲ್ಲಿ ಸಾಕಷ್ಟು ಪ್ರತಿಭಟನೆಗಳು, ಹಲವು ಕಡೆ ಪ್ರತಿಭಟನೆಗಳು ನಡೀತವೆ. ಆಮೇಲೆ ಈ ಕಾಂಗ್ರೆಸ್ನ ಬಗ್ಗೆ ಒಂದು ಅಸಹನೆ ಆರಂಭಗೊಳ್ಳುತ್ತೆ, ಒಂದು ಅಸಹನೆ ಅಲ್ಲಿಂದ ಭುಗಿಲೇಳುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಇವರನ್ನು ಮನವೊಲಿಸಲು ಯಾರಿಗೆ, ಸಾದಿಕ್ ಪೈಲ್ವಾನ್. ಇನ್ನೊಂದು ವಿಚಾರ ಬಿಟ್ಟಿದ್ದೀನಿ, ನೇರವಾಗಿ ವಿಚಾರ ಹೇಳ್ತೇನೆ. ಈ ಒಂದು ಟಿಕೆಟ್ ವಿಚಾರದಲ್ಲಿ ಅಲ್ಪಸಂಖ್ಯಾತರನ್ನ ಸಭೆಗಳನ್ನು ಮಾಡಿ, ಕಾರ್ಯಕ್ರಮಗಳನ್ನು ಮಾಡಿ, ಯಾರು ಟಿಕೆಟ್ ಕೇಳಬೇಕು ಅಂತ ಎಲ್ಲ ಒಂದು ಸಾರ್ವಜನಿಕ ಎಲ್ಲ ಮುಸ್ಲಿಮರಲ್ಲಿ ಮುಂದೆ ಮಂಚೂಣಿಯಲ್ಲಿ ಯಾರಿದ್ರು ಅಂದರೆ MLC ಜಬ್ಬಾರ್ರವರು ಟಿಕೆಟ್ ವಿಚಾರದಲ್ಲಿ ಬಿ ಫಾರಮ್ ಇವರು ನಾಮಪತ್ರ ಸಲ್ಲಿಸಿದ ನಂತರ ತಕ್ಷಣವಾಗಿ ಸೈಲೆಂಟ್ ಆಗಿಬಿಡ್ತಾರೆ, ಸೈಲೆಂಟ್ ಬಡಿ ಹೋಗ್ತಾರೆ. ಆವಾಗ ಅವ್ರಿಗೆ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡ್ತಾರೆ, ಯಾಕಂದರೆ ಇದು ಹೈಕಮಾಂಡಿಗೆ ಬಿಟ್ಟು ವಿಚಾರ, ನಾನು ಇದರಲ್ಲಿ ಅವ್ರು ಏನು ಹೈಕಮಾಂಡ್ ಏನು ಅದರ ಬಗ್ಗೆ ಒಂದು ಇದು ತಗೊಳುತ್ತೆ ಆ ಸಂದರ್ಭದಲ್ಲಿ ಅದಕ್ಕೆ ನಾನು ಒಪ್ಕೊಳ್ತೇನೆ, ಹೈಕಮಾಂಡ್ ಡಿಸಿಷನ್ ಇಸ್ ಫೈನಲ್ ಅಂತಾರೆ. ನಂತರ ಸಾದಿಕ್ ಪೈಲ್ವಾನ್ರವರು ಅವರಿಗೆ ಅಲ್ಪಸಂಖ್ಯಾತರ ಸಾಕಷ್ಟು ಬೆಂಬಲ ಇರುತ್ತೆ. ಅವರು ಯಾವುದೇ ಕಾರಣಕ್ಕೆ ನಾನು ನಾಮಪತ್ರವನ್ನು ಹಿಂಪಡೆಯೋದಿಲ್ಲ, ಅವರಿಗೆ ಬೆಂಗಳೂರಿನಿಂದ
ರಿಜ್ವಾನ್ ಅರ್ಷದ್ರವರು ಬರ್ತಾರೆ, ನಾಸೀರ್ ಅಹಮದ್ ಅವರು ಬರ್ತಾರೆ. ಆದರೆ ಅವರಿಗೆ ಯಾವುದೇ ಕಾರಣಕ್ಕೆ ಗೋ ಬ್ಯಾಕ್ ಅನ್ನುವಂಥ ಒಂದು ಘೋಷಣೆಗಳನ್ನು ಕೂಗಲಾಗುತ್ತೆ. ಅವರಿಗೆ ಆ ಸಂದರ್ಭದಲ್ಲಿ ಅಲ್ಲೇ ತಡೆ ಹಿಡಿದು ವಾಪಸ್ ಕಳಿಸಲಾಗುತ್ತೆ. ಆಗ ಜನರಲ್ಲಿ ಎಲ್ಲೋ ಒಂದು ಕಡೆ ಇದು ಎಲ್ಲಿಗೆ ಬರುತ್ತಪ್ಪ, ಇದು ಬರ್ಬೋದು ಮೋಸ್ಟ್ಲಿ ಜನ ಲೆಕ್ಕಾಚಾರ, ಸ್ವಲ್ಪ ಬೇರೆ ಲೆಕ್ಕಾಚಾರಗಳು ಆರಂಭ ಆಗ್ತವೆ. ಏನು ಲೆಕ್ಕಾಚಾರ ಅಂದರೆ ಇದು ಮೋಸ್ಟ್ಲಿ ಇದು ಹೋಗಿ ಎಲ್ಲಿಗೆ ನಿಲ್ಬೋದು ಅಂದರೆ ಈ ಲೆಕ್ಕಾಚಾರ ಬಂದು ಸಾದಿಕ್ ಪೈಲ್ವಾನ್ ಅವರು ಇಷ್ಟು ಓಟ್ ತೊಗೊಳ್ತಾರೆ, ನಂತರ ಈ ದಾಸ್ಕರಿಯಪ್ಪನವರು ಇಷ್ಟು ತೊಗೊಳ್ತಾರೆ, ಈ ಬಾರಿ ಏನಾದರೂ ಕಾಂಗ್ರೆಸ್ಸಿಗೆ ಸೋಲಾಗ್ಬೋದಾ ದಕ್ಷಿಣದಲ್ಲಿ ಅನ್ನುವಂಥ ಕೆಲ ಚರ್ಚೆಗಳು ಆರಂಭ ಆಗ್ತವೆ. ಆದರೆ ಆ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಬೀಳುತ್ತೆ. ಯಾವಾಗ ಅಂದರೆ ನಾಸೀರ್ ಅಹಮದ್ ಮತ್ತು ಈ ನಮ್ಮ ರಿಜ್ವಾನ್ ಅರ್ಷದ್ ಅವರು ಬಂದು ಗೋಬ್ಯಾಕ್ ಅಂತ ಅವ್ರಿಗೆ ಹೇಳಿದಾಗ ಅವ್ರು ಬಂದು ಹೋದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು CM ಸಿದ್ದರಾಮಯ್ಯನವರ ಒಂದು ಕರೆ ಬರುತ್ತೆ. ಯಾರಿಗೆ? ಸಾದಿಕ್ ಪೈಲ್ವಾನ್ ಅವರಿಗೆ, ದಯವಿಟ್ಟು ಬೆಂಗಳೂರಿಗೆ ಬನ್ನಿ. ಆಗ ಅದೇನು ಅಂದ್ಕೊಂಡಿರ್ತಾರೆ ಜನ, ಅದೇನು ಜನ ಒಂದು ಊಹೆಯನ್ನು ಮಾಡಿರ್ತಾರೆ, ಜನರಲ್ಲಿ ಏನು ಒಂದು ಸಿಂಪಲಾಗಿ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಅದೇ ನಡೆಯುತ್ತೆ. ಸಿದ್ದರಾಮಯ್ಯನವರು KPCC ಕಚೇರಿಯಲ್ಲಿ ಅವರಿಗೆ ಕೂರಿಸ್ಕೊಂಡು, ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ಅವರಿಗೆ ನೇರವಾಗಿ ನಾನು ಸಮರ್ಥ ಶಾಮ್ನೂರ್ ಅವರಿಗೆ ಬೆಂಬಲವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ನೇರವಾಗಿ ಸಾದಿಕ್ ಪೈಲ್ವಾನ್ರವರು ಹೇಳ್ತಾರೆ. ಅಂದರೆ ಅವರ ಮನವೊಲಿಸುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ, DKಶಿ ಅವರ ಪಾತ್ರ ಮಹತ್ವದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅವರು ಸಮರ್ಥ ಶಾಮ್ನೂರಿಗೆ ಬೆಂಬಲವನ್ನು ಘೋಷಿಸಿದ ಮೇಲೆ ದಾವಣಗೆರೆಯಲ್ಲಿ ಮತ್ತೆ ಲೆಕ್ಕಾಚಾರ, ರಿವರ್ಸ್ ಲೆಕ್ಕಾಚಾರ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದರೆ ಈಗ ಶಾಮ್ನೂರು ಸಮರ್ಥಿಗೆ ನೇರ ಪ್ರತಿಸ್ಪರ್ಧಿ ಅಂದರೆ ಕೇವಲ BJPಯ ಕ್ಯಾಂಡಿಡೇಟ್, BJPಯ ಅಭ್ಯರ್ಥಿ ದಾಸಕರಿಯಪ್ಪ ಅವರು, ಶ್ರೀನಿವಾಸ್ ದಾಸಕರಿಯಪ್ಪ ಅವರು ನೇರ ಪ್ರತಿಸ್ಪರ್ಧಿ. ಆದರೆ ಇಲ್ಲಿ ಇನ್ನೊಂದು ವಿಚಾರ, 85,000 ಮುಸ್ಲಿಂ ಮತಗಳು, 35,000 ಲಿಂಗಾಯತರ ಮತಗಳು, ಈ ಮತಗಳನ್ನು ಮತ್ತೆ ಕುರುಬರು, ಅದರ ಜೊತೆಯಲ್ಲಿ ಬೇರೆ ಅಹಿಂದ ವರ್ಗದ ಮತಗಳೇನಿದ್ದಾವೆ ಆ ಮತಗಳನ್ನು ಕ್ಯಾಲ್ಕುಲೇಷನ್ ಹಾಕ್ತಾ ಹೋದರೆ ಸಮರ್ಥ ಶಾಮ್ನೂರು ಗೆಲ್ಲೋದರಲ್ಲಿ ನಿಸ್ಸಂಶಯವಾಗಿ 100% ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು ಜನರಲ್ಲಿ ಈಗ ನಡೀತಾ ಇದೆ. ಮತ್ತು ಈ ಒಂದು ನಿನ್ನೆ ನಡೆತಿರ್ತಕ್ಕಂಥ ಏನೋ ಸಾದಿಕ್ ಪೈಲ್ವಾನ್ರವರು ನೇರವಾಗಿ ನಾನು ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೆಲ ಮುಸ್ಲಿಂ ಮುಖಂಡರು, ಮುಸ್ಲಿಮರು ಸಾದಿಕ್ ಪೈಲ್ವಾನ್ ಅವರ ಮೇಲೆ ಸ್ವಲ್ಪ ಬೇಜಾರು, ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ SS ಮಲ್ಲಿಕಾರ್ಜುನ್ ಅವರ ಮಗ ಶಾಮ್ನೂರ್ ಸಮರ್ಥ್ ಅವರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಕಂಟಕ ನಿನ್ನೆ ಕ್ಲಿಯರ್ ಆಗಿದೆ ಅಂತಲೇ ನಾವು ಹೇಳ್ಬೋದು. ಇದು ವ್ಯಾಖ್ಯಾನ ಮಾಡ್ತಿರ್ತಕ್ಕಂಥ. ಇನ್ನು ರಾಜಕೀಯ ಪರಿಣಿತರ ಬಗ್ಗೆ ಇದರ ಬಗ್ಗೆ ಕೇಳಿದರೆ ದಾವಣಗೆರೆ ದಕ್ಷಿಣ ಏನಿದೆ ಪಕ್ಕ ಕಾಂಗ್ರೆಸ್ ಅಡ್ಡಾದು, ಯಾವ ಕಾರಣಕ್ಕೆ ಅದರಲ್ಲಿ ಕಾಂಗ್ರೆಸ್ ಸೋಲಕ್ಕೆ ಸಾಧ್ಯ ಇಲ್ಲ. ಇನ್ನು ಶ್ರೀನಿವಾಸ್ ದಾಸಕರಿಯಪ್ಪನವರು ಏನಿದ್ದಾರೆ ಅವರು ಅವರಿಗೆ ಪೈಪೋಟಿಯನ್ನು ಕೊಡ್ಬೋದು ಹೊರತು ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಕೇಳಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಬಹಳ ಹತ್ತಿರದಲ್ಲೇ ಇದೆ ಚುನಾವಣೆ. ಈ ಬಾರಿ ಚುನಾವಣೆಗೆ ಸಮಯ ನಿಗದಿ ಕೂಡ ಕಮ್ಮಿ ಮಾಡಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಇದೆ. ಚುನಾವಣೆಯ ನಂತರ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ನಿಜವಾಗ್ಲೂ ಒಂದು ದಾವಣಗೆರೆ ದಕ್ಷಿಣದಲ್ಲಿ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ.